ಅಂತಂದರೆ ಸ್ವತಃ ಆಯಮ್ಮನೆ ಹೋಗಿ ಡಾಕ್ಟರ್ನ ಸೇವ್ ಮಾಡ್ಕೊಂಡು ಬಂದಿರೋಂಥ ಘಟನೆ ತಾವೆಲ್ಲರೂ ನೋಡಿದ್ದೀರಿ. ಅವ್ರಿಗೆ ಆಗ್ತಾ ಇಲ್ಲ, ಯಾಕಂದರೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡಲಿಕ್ಕೆ ಆಗದೇ ಇರೋಂಥ ಈ ಊರಲ್ಲಿ ಸರ್ಕಾರ ಅವ್ರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಇರೋ ಟೈಮ್ನಲ್ಲಿ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಂಟ್ರಿಯಾಗಿ ನಾನು ಬಳ್ಳಾರಿ ಬಿಟ್ಟು ಹೋಗ್ಬೇಕಂತ ಹೋಗಿದ್ದಾರೆ. ನಿನ್ನೆ ಅವರು ಪವನ್ ಅಂತೇಳಿ SP ಇನ್ನು ಬೆಳಿಗ್ಗೆ 11ವರೆಗೆ ಅವರು ಚಾರ್ಜ್ ತಗೊಂಡಿದ್ದಾರೆ. ಇನ್ನು ಅಷ್ಟೋ ಇಷ್ಟೋ ತಾವು ಹೇಳಿದಂಗೆ ಪತ್ರಕರ್ತರು ಪೊಲೀಸರು ಮನೆ ಮುಂದೆ ಬಂದು ನಾನು ಕಂಪ್ನಿಯಿಂದನೇ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಅಟ್ಲೀಸ್ಟ್ ಮನೆ ಹತ್ರ ಒಂದು ಸೇಫ್ ಇದೆ ಅನ್ನೋದಾಯಿತು. ಇಲ್ಲ ಅಂತಂದರೆ ಅವ್ರು ಏನು ಮಾಡಿದ್ದಾರೆ, ಮಧ್ಯಾಹ್ನ 2 ಗಂಟೆಗೆ ಬಹಳಷ್ಟು ವರ್ಷಗಳ ಹಿಂದಿನಿಂದನೂ ಕೂಡ ಬಂದಿರುವಂತಹ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಜನಪದ ಕಲೆಯನ್ನ ನಾವು ವಿಚಾರ ಮಾಡಿಕೊಂಡಾಗ ಇವತ್ತಿಗೆ ನಾವು ಜನಪದ ಹಾಡುಗಳನ್ನ, ಸಾಹಿತ್ಯವನ್ನ, ನಾಟಕಗಳನ್ನ, ರಿಯಾಲಿಟಿ ಶೋಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಬದಲಾವಣೆಗಳಾಗಿದೆ. ಆದರೆ ಆ ಬದಲಾವಣೆ ಜನರ ಮೇಲೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಕಲಿಸ್ಬೇಕೆ ಹೊರತಾಗಿ ಅದು ಕೆಡಕನ್ನು ಉಂಟು ಮಾಡಬಾರ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು, ಹೆಣ್ಣು ಮಕ್ಕಳನ್ನ ಹಿಡ್ಕೊಂಡು ಒಂದು ಸಮಾಜದಲ್ಲಿ ಕಳಂಕವನ್ನ ತರುವ ರೀತಿಯಿಂದ ಸಾಹಿತ್ಯವನ್ನ ಬರೆದು ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಹರಿಬಿಡುವಂತಹ ಒಂದು ಪ್ರಯತ್ನ ನಡೀತಿದೆ. ಇದ್ರ ಜೊತೆಗೇನೆ ಏನು ಹಳ್ಳಿಗಳಲ್ಲಿ ಜಾತ್ರಾ ಮಹೋತ್ಸವಕ್ಕೆ ನಾಟಕಗಳನ್ನ ಆಯೋಜನೆ ಮಾಡ್ತಾ ಇದ್ರು. ಇವತ್ತಿಗೆ ಹಳೆಯ ಬಯಲಾಟಗಳೆಲ್ಲ ಹೋದ್ವು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾಟಕಗಳಲ್ಲಿ ಎಷ್ಟು ಅಶ್ಲೀಲವಾಗಿ ಮಾತನಾಡ್ತಾರೆ ಅಂತಂದ್ರೆ ಹೆಣ್ಣು ಮಕ್ಕಳು ಕೂತ್ಕೊಂಡು ಕೇಳೋ ಹಾಗೆ ಇಲ್ಲ. ಆಮೇಲೆ ಹೆಣ್ಣು ಮಕ್ಕಳ ಪಾತ್ರವನ್ನ ಮಾಡ್ತಾ ಇರುವಂತಹ ಅವ್ರ ಜೊತೆ ಸೇರಿ ಅಷ್ಟು ಅಶ್ಲೀಲವಾಗಿ ಮಾತನಾಡುವಂಥದ್ದು. ಈಗಾಗಲೇ ನಮ್ಮ ಹತ್ರ ಸುಮಾರು 150-200 ಕಂಟೆಂಟ್ಗಳನ್ನ ನಾವು ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ನಾಟಕದ ತುಣುಕುಗಳಿರ್ಬೋದು, ಸಾಹಿತ್ಯವನ್ನ ಬರೆದು ಹಾಡುವಂಥದ್ದು ಆಗಿರ್ಬೋದು, ಆಮೇಲೆ ಸಿನಿಮಾದಲ್ಲಿ ಬಂದಿರುವಂತಹ ತುಣುಕುಗಳಾಗಿರ್ಬೋದು. ಇದ್ರ ಜೊತೆಗೇನೆ ಇತ್ತೀಚೆಗೆ ಒಂದಿಷ್ಟು ಖಾಸಗಿ ವಾಹಿನಿಗಳಲ್ಲಿ ರಿಯಾಲಿಟಿ ಶೋಗಳು ಬರ್ತಿವೆ. ಇವತ್ತು ಆ ರಿಯಾಲಿಟಿ ಶೋಗಳು ಕೂಡ ಕುಟುಂಬ ಸಮೇತವಾಗಿ ಕುತ್ಕೊಂಡು ನೋಡುವಂತಹ ಒಂದು ರೀತಿಯಲ್ಲಿ ಇಲ್ಲ. ಹಾಗಾಗಿ ಇದ್ರ ವಿರುದ್ಧ ಏನಿದೆ, ಇದೇ ತರ ಮುಂದುವರೆದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀರುವಂತಹ ಸಮಾಜದ ಮೇಲೆ. ಆಮೇಲೆ ನಾವು ಕಲೆಕ್ಟ್ ಮಾಡಿರುವಂತಹ ಕಂಟೆಂಟಿನ ಆಧಾರದ ಮೇಲೆ ನಾವು ನಿಮಗೆ ಹೇಳಬೇಕು ಅಂತಂದ್ರೆ, ಅಪ್ರಾಪ್ತ ಬಾಲಕ ಮತ್ತು ಬಾಲಕಿಯರು, ಈಗ ನಾವೇನೋ ಒಂದು ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೀತು. ಸೊ ಅದರ ಪ್ರಕಾರವಾಗಿ ನಾವು ಮಾತಾಡ್ಬೇಕು ಅಂತಂದ್ರೆ ಕಾನೂನು ಇದೆ. ಫೋಕ್ಸೋ ಅನ್ನುವಂತ ಏನೊಂದು ಕಾಯ್ದೆಯನ್ನ